ಅದಕ್ಕಾಗಿ ಬಿ ಜೆ ಪಿಗರು ಇವರು ಗ್ಯಾರಂಟಿ ಈಗಾಗಲೇ ಘೋಷಣೆ ಮಾಡ್ತಾ ಇದ್ದಾರೆ. 10 ಗ್ಯಾರಂಟಿಗಳು ನಾವು ತರ್ತಾ ಇದ್ದೀವಿ ಅಂತೇಳಿ. ಇವ್ರು ಬರೀ 21 ಸೀಟ್ ಇದ್ದಾವೆ, 10 ಗ್ಯಾರಂಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ದೇಶದ ಬಗ್ಗೆ ಇವ್ರು ಏನು ಗೊತ್ತದ, ಗ್ಯಾರಂಟಿ ಯಾಕೆ ಬೇಕು, ಏನು ಬೇಕು ಅಂತೇಳಿ ಈಗಾಗಲೇ ವಿರೋಧನ ಶುರು ಮಾಡಿದ್ದಾರೆ. ಈಗಾಗಲೇ ಇವರು ಅಪರಾಧಿ ಅನ್ನುವಂಗೆ ಬಿಂಬಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿ ಜೆ ಪಿಗರು ದೇವ್ರ ಥರ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಕೇಜ್ರಿವಾಲ್ ಅದರ ಅದು ಯಾವುದರತ್ತೂ ಗಮನ ಕೊಡೋದ ಅವರು ತಮ್ಮದೇ ಆದಂಥ ಮದಗಜದಂತೆ ಹೊಂಟಿದ್ದಾರೆ ಮುಂದಂತ. ಯಾಕಪ್ಪ ಅಂತಂದ್ರೆ ಗುರಿ ಸಮಯ ಭಾಳಿಲ್ಲ, ಗುರಿ ದೂರದ, ಅಷ್ಟರಲ್ಲಿ ಓಡಿ ಮುಟ್ಟಬೇಕು ಅದನ್ನು. ಅದಕ್ಕಾಗಿ ಅವ್ರು 10 ಗ್ಯಾರಂಟಿಗಳನ್ನು ಜನರ ಮುಂದೆ ಇಡ್ತಾ ಇದ್ದಾರೆ. ಈಗಾಗಲೇ ಇವರ ಇಂಡಿಯಾ ಕೂಟದ ಕಾಂಗ್ರೆಸ್ಸಿಗರು ಅಥವಾ ರಾಹುಲ್ ಗಾಂಧಿ ಅವರು 25 ಗ್ಯಾರಂಟಿಗಳನ್ನು ಹೇಳಿದ್ದಾರೆ. ಅದ್ರ ಜೊತೆ ಇವೊಂದು 10 ಗ್ಯಾರಂಟಿ, ಒಂದು 5 ನ್ಯಾಯಗಳು, ಇವೆಲ್ಲವೂ ನೀವು ನೋಡ್ತಾ ಇದ್ದೀರಿ. ಮುಂದೆ ಮೋದಿ ಅವ್ರದಂತೂ ಎಲ್ಲ ಗ್ಯಾರಂಟಿಗಳು ನನ್ನದೇ ಅಂತ ಅನ್ನುವಂಗೆ ಹೇಳ್ತಾ ಇದ್ದಾರೆ. ನಾ ಎಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಯುವಕರಿಗೆ ನ್ಯಾಯ ಒದಗಿಸ್ಕೊಡ್ತೀನಿ, ಗ್ಯಾರಂಟಿ ಕೊಡ್ತೀನಿ, ಮಹಿಳೆಯರಿಗೆ ಗ್ಯಾರಂಟಿ ಕೊಡ್ತಾ ಇದ್ದೀನಿ, ರೈತರಿಗೆ ಗ್ಯಾರಂಟಿ ಕೊಡ್ತಾ ಇದ್ದೀನಿ ಅಂತ ಅವ್ರು ಮಾತಾಡ್ತಾ ಇದ್ದಾರೆ. ಮತ್ತು ಅದೇ ಕಾಲಕ್ಕೆ ಬಡತನ ಅನ್ನೋದು ಅದು ಒಂದು ಜಾತಿ ಅಲ್ಲ, ಅದು ಒಂದು ನಮ್ಮ ಗಂಟಿನ ಶಾಪ್ ಅಂತ ಹೇಳ್ತಾ ಇದ್ದೀನಿ ಅಂತೇಳಿ ಎಲ್ಲರೂ ಗ್ಯಾರಂಟಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಗ್ಯಾರಂಟಿ ಬಗ್ಗೆ ಈ ಕೇಜ್ರಿವಾಲ್ ಏನು ಒಂದು 10 ಕೊಡ್ತಾ ಇದ್ದಾರೆ. ಈಗಾಗಲೇ ನಾನು ದೆಹಲಿಯಲ್ಲಿ ಕೊಟ್ಟಿದ್ದೀನಿ ಗ್ಯಾರಂಟಿಗಳನ್ನು. ಗ್ಯಾರಂಟಿಗಳು ಏನಪ್ಪ ಅಂತಂದ್ರೆ ಈಗಾಗಲೇ ಯಶಸ್ವಿಯಾಗಿ ಕೊಟ್ಟಿದ್ದೀನಿ. ಉದಾಹರಣೆಗೆ ನಿಮ್ಗೆ ಗೊತ್ತಿದೆ 24x7 ನಿಮಗೆ ವಿದ್ಯುತ್ ಕೊಡ್ತಾ ಇದ್ದೀನಿ, ಮತ್ತು ಜೊತೆಗೆ ಫ್ರೀನೂ ಕೊಡ್ತಾ ಇದ್ದೀನಿ 200 ಯೂನಿಟ್ ತನಕ ಅನ್ನುವಂಥ ಮಾತನ್ನು. ಅದು ಗುಣಮಟ್ಟದ ವಿದ್ಯುತ್ ಕೊಡ್ತೀನಿ ನಾನು ಅನ್ನೋ ಮಾತು, ನೀರು ಫ್ರೀ ಕೊಡ್ತಾ ಇದ್ದೀನಿ ಅನ್ನೋಂಥ ಮಾತು ಒಂದೊಂದು ಹೇಳ್ತಾ ಹೋಗ್ತಾ ಇದ್ದಾರೆ. ಜೊತೆಗೆ ಮೊದಲನೇದಾಗಿ ಇದು ರಾಷ್ಟ್ರ ಮಟ್ಟದಲ್ಲಿ ಇರೋದರಿಂದ ಚೈನಾವನ್ನು ಮುಕ್ತಗೊಳಿಸ್ತಾನು, ಎಲ್ಲೇ ಲಡಾಖ್ದಿಂದ ಅಲ್ಲಿ ಚೈನೀಯರನ್ನು ಹಿಂಸರಿಸುವಂಥ ಒಂದು ದೊಡ್ಡ ಪ್ಲ್ಯಾನ್ ಮಾಡ್ತೀನಿ ನಾನು ಅನ್ನೋಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಅದರ ನಂತರ ಉತ್ತಮವಾದ ಶಿಕ್ಷಣ ಎಲ್ಲರಿಗೂ, ಎಲ್ಲ ಮಕ್ಕಳು ಫ್ರೀ ಮತ್ತು ಉತ್ತಮವಾದ ಶಿಕ್ಷಣ ಕೊಡಿಸುವಂಥ ಒಂದು ದೊಡ್ಡ ಒಂದು ಮೆಗಾ ಒಂದು ಹೋರಾಟವನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನು. ಮತ್ತು ಆರೋಗ್ಯದ ಬಗ್ಗೆ ಈಗಾಗಲೇ ಹೇಳಿದ್ದೀನಿ ನಮಗೆ. ಅಲ್ಲಿಯ ಮೊಹಲ್ಲಾಗಳಲ್ಲಿ ದೆಹಲಿ ಮತ್ತು ಪಂಜಾಬ್ಗಳಲ್ಲಿ ಹಾಗೆ ನಾನು ಒಂದು ಎಲ್ಲರಿಗೂ ಫ್ರೀಯಾಗಿ ಏನೋ ಔಷಧ ಕೊಡ್ತಾ ಇದ್ದೀನಿ ಅಥವಾ ಆರೋಗ್ಯವನ್ನು ಪೂರೈಸ್ತಾ ಇದ್ದೀನಿ. ಅದನ್ನು ಇಲ್ಲೂ ಮಾಡ್ತೀನಿ, ಇಡೀ ದೇಶದ ತುಂಬ ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮತ್ತು ಅದೇ ಕಾಲಕ್ಕೆ ಇನ್ನೊಂದು ಬಹಳ ದೊಡ್ಡ ಘೋಷಣೆ ಮಾಡ್ತಾ ಇದ್ದಾರೆ. 2014 ಮೋದಿಯವರು ದೊಡ್ಡ ಘೋಷಣೆ ಮಾಡಿದರು. ಪ್ರತಿ ವರ್ಷ 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತಾನಂದರೆ ಅದನ್ನು ಇವರು ತೊಗೊಂಡಿದ್ದಾರೆ. 2 ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೀನಿ, 2 ಕೋಟಿ ಉದ್ಯೋಗ ಕೊಡ್ತೀನಿ ಇಡೀ ದೇಶ ಮಟ್ಟದಲ್ಲಿ ಅಂತೇಳಿ. ನಾನು ನಿಶ್ಚಿತವಾಗಿ ಮಾಡಿ ತೋರಿಸ್ತೀನಿ, ನಾನು ಮೋದಿ ಅವ್ರಂಗೆ ಜುಮ್ಲಾ ಅನ್ನೋದಿಲ್ಲ ಅನ್ನೋ ಮಾತನ್ನು ಸಹ ಸ್ಪಷ್ಟ ಮಾತಾಡ್ತಾ ಇದ್ದಾರೆ. ಸಾಧ್ಯನಾ ಅನ್ನೋದು ದೊಡ್ಡ ಪ್ರಶ್ನೆ. ಇನ್ನು ಅಗ್ನಿ ಪಥ್ ಯೋಜನೆ ಈ ಸೈನಿಕರಿಗೆ ಬಂದಿದ್ದು ಅದು ರದ್ದು ಮಾಡಿಬಿಡ್ತೀನಿ, ಅದು ಬೇಡ ಹೊಸದು ಹಳೆದಿದ್ದಂಥ ಒಂದು ಪದ್ಧತಿ ನಮ್ಮಲ್ಲಿ ಮುಂದುವರಿಸ್ಕೊಂಡು ಹೋಗ್ತಾನೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಮುಂದೆ ಸ್ವಾಮಿನಾಥನ್ ಆಯೋಗದ ಪ್ರಕಾರ ಏನು ಶಿಫಾರಸ್ ಮಾಡಿದ್ದಾರೆ ರೈತರಿಗೆ MSP ಬದಲಾಗಿ ಅದನ್ನು ಕೊಡ್ತೀನಿ. ಅದು ಪೂರ್ತಿಯಾಗಿಯೂ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ನಮ್ಮ MS ಸ್ವಾಮಿನಾಥನ್ ಅವರ ಆಯೋಗದ ಪ್ರಕಾರ ನಾವು ರೈತರಿಗೆ ನಾವು ಸಹಾಯ ಸಹಕಾರ ಮಾಡೋದು, ಅವ್ರದ್ದು ಅಭಿವೃದ್ಧಿಸುವ ಪ್ರಯತ್ನ ಮಾಡ್ತೀನಿ ಅನ್ನೋಂಥ ಮಾತನ್ನು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಮುಂದೆ ಅದರ ನಂತರ ದೆಹಲಿ ಕುರಿತಾಗಿ ದೆಹಲಿಗೆ ರಾಜಸ್ಥಾನ ಅಂತಂದು ಕೊಡ್ತೀನಿ ನಾನು. ಈಗಾಗಲೇ ಅದು ಸೆಮಿ ಸ್ಟೇಟ್ ಇದ್ದಂಗೆ ಅದ, ಒಂದು ಅರ್ಧ ರಾಷ್ಟ್ರ ಮಟ್ಟದಲ್ಲಿ ಒಂದಿಷ್ಟು ರಾಜ್ಯ ಮಟ್ಟದಲ್ಲಿ. ಹೀಗಾಗಿ ಅಲ್ಲಿ ಯಾರ್ಯಾರು ಕೈ ಹಾಕಿ ಅಲ್ಲಿ ಆಡಳಿತ ನಡೆಸೋಂಥ ಪರಿಸ್ಥಿತಿ ಮಾಡಿದ್ದಾರೆ ಸ್ಥಾನಿಕವಾಗಿ. ಅದನ್ನು ನಾನು ದೆಹಲಿಗೆ ರಾಜ್ಯದ ಸ್ಥಾನಮಾನ ಕೊಡಿಸ್ತಾ ಇದ್ದೀನಿ. ಜೊತೆಗೆ ಮುಂದೆ BJP ವಾಷಿಂಗ್ ಮಷಿನ್ ಏನದಲ್ಲ ಅದನ್ನು ತೆಗೆದು ಹಾಕಿಬಿಡ್ತೇನೆ ಅಂತ. ವಾಷಿಂಗ್ ಮಷಿನ್ ಗೊತ್ತದ, ಈಗ ED IT CBI ದಾಳಿ ಮಾಡಿಸೋದು, ಖಲೀಜು ಮಾಡಿಸೋದು, ಆಮೇಲೆ BJP ಹೋದ ತಕ್ಷಣ ಸ್ವಚ್ಛ ಮಾಡಿಸೋಂಥ ಏನು ಮಷಿನ್ ಮಾಡಿದ್ದಾರೆ ಅದನ್ನು ಕಿತ್ತಾಕ್ತೀನಿ, ತೆಗೆದು ಹಾಕಿಬಿಡ್ತೀನಿ, ಅವ್ರಿಗೆ ಸ್ವತಂತ್ರವಾದ ಅಧಿಕಾರ ಕೊಡ್ತೀನಿ ಅನ್ನೋಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ಮುಂದೆ ಉದ್ದಿಮೆ ವ್ಯಾಪಾರ ಸುಸ್ಥಿರವಾಗಿ ನಡೆಸುವಾಗ ಅದನ್ನೊಂದು ವ್ಯವಸ್ಥೆ ಮಾಡ್ತೀನಿ ವ್ಯಾಪಾರಸ್ಥರಿಗೆ. ಅಂದ್ರೆ ಈ 10 ಗ್ಯಾರಂಟಿಗಳಲ್ಲೇ ಇದು ಬಡವರನ್ನು ಹಿಡ್ಕೊಂಡಿದ್ದಾರೆ, ಇದು ವ್ಯಾಪಾರಿಗಳನ್ನ ಹಿಡ್ಕೊಂಡಿದ್ದಾರೆ, ಇದು ರೈತರನ್ನು ಹಿಡ್ಕೊಂಡಿದ್ದಾರೆ. ಎಲ್ಲರಿಗೂ ನಾನು ಪರಿಹಾರ ಕೊಡ್ತೀನಿ, ಇದು ನಾನು ಈಡೇರಿಸ್ಕೊಳ್ತೀನಿ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದೆಲ್ಲ ಆದ ನಂತರ